ಎಲ್ರಿಗೂ ನಮಸ್ಕಾರ. ಆಗಲೇ ಸುಮಾರು ಎಲ್ಲ ಮಾತಾಡಿದ್ದಾರೆ. ಸೊ ಹೆಂಗೆ ಬ್ಲಿಂಕ್ಗೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಇದೇ ಸಿನಿಮಾ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇನ್ನು ಎಡಿಟಿಂಗ್ ಬಗ್ಗೆ ಬರಬೇಕು ಅಂದರೆ ನಾವು ಏನು ಯೂಶುವಲ್ ಪ್ಯಾಟರ್ನ್ ಮಾಡ್ತೀವಿ ಅದನ್ನು ಬ್ರೇಕ್ ಮಾಡಿ ಬೇರೆನೋ ಟ್ರೈ ಮಾಡಿದ್ವಿ. ಸೊ ನೋಡ್ಬೇಕು ಆಡಿಯನ್ಸ್ ಏನಂತಾರೆ ಅಂತ. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ದೀಕ್ಷಿತ್ ಸರ್ಗೆ ಆಪರ್ಚುನಿಟಿ ಕೊಟ್ಟು, ಮತ್ತೆ ಶ್ರೀನಿಧಿ ಕೂಡ ಇನ್ನೊಂದು ಸಿನಿಮಾ ಒಟ್ಟಿಗೆ ಮಾಡ್ತಾ ಇದ್ವಿ. ಎಲ್ಲರಿಗೂ ನಮಸ್ಕಾರ. ಆಸ್ ಯೂಶುವಲ್ ನಾವೆಲ್ಲರೂ ಸೇಟ್ ಮಾಡಿ ಮೂವಿ ಮಾಡ್ತಾ ಇದ್ದೀವಿ. ಆಸ್ ಲೈಕ್ ಬ್ಲಿಂಕ್ ಮಾಡಿದ ಹಾಗೆ ಅದೇ ಒಗ್ಗಟ್ಟಿನಲ್ಲಿ. ಆ್ಯಂಡ್ ಸ್ಟಾರ್ಟಿಂಗಲ್ಲಿ ಅವನೆಲ್ಲೋ ಬೈಕಲ್ಲಿ ಹೋಗ್ತಿರುವಾಗ ಅವ್ನಿಗೇನೋ ಥಾಟ್ ಬಂತು ತಕ್ಷಣ, ಪ್ರಸು ಈ ರೀತಿ ಒಂದು ಪ್ಲಾನ್ ಬಂದಿದೆ, ಎಲ್ಲರಿಗೂ ಮಾತಾಡಿರ್ತಾರೆ ಈ ರೀತಿನೇ. ಸೊ ಪ್ರಸು ಒಂದು ಪ್ಲಾನ್ ಬಂದಿದೆ, ಈ ರೀತಿ ಒಂದು ಹಾರರ್ ಜಾನ್ರದಲ್ಲಿ ಏನೋ ಮಾಡಬೇಕು ಅಂತ ಹೇಳಿ ಪ್ರೊಡ್ಯೂಸರ್ಸ್ನ ಅಂದರೆ ಮಲ್ಟಿಪಲ್ ಪ್ರೊಡ್ಯೂಸರ್ಸ್ನ ನೋಡೋಣ ಅಂತ, ಅಂದರೆ ಸ್ಮಾಲ್ ಚಂಕಲ್ಲಿ ಇದು ಮಾಡುವಂಥದ್ದು ಹೀಗೆ ಮಾಡೋಣ ಅಂತ ಅಂದ್ಕೊಂಡು ಫೈನಲಿ ಅದು ಖುಷಿ ಆಯಿತು. ಹಾಗೆ ಎಲ್ಲರನ್ನೂ ಹುಡುಕ್ತಿರುವಾಗ ದೀಕ್ಷಿತ್ ಭಾಯ್ ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿಬಿಟ್ಟು ಈ ರೀತಿ ನಮ್ಮೆಲ್ಲರನ್ನು ಮತ್ತೆ ಒಗ್ಗೂಡಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಾಯ್. ಆ್ಯಂಡ್ ಏನಂತ ಹೇಳಿದ್ರೆ ಇದರಲ್ಲೂ ಕೂಡ ಎಲ್ಲ ರೀತಿಯಾದಂಥ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಒಂದು, ಇನ್ನೊಂದು ರಿಯಲಿಸ್ಟಿಕ್ ಆಗಿ ಹೇಗೆ ನಾವು ಸೌಂಡ್ಸನ್ನು ತರಬೇಕಂತ ತುಂಬ ಪ್ಲಾನ್ ಮಾಡ್ಕೊಂಡಿದ್ವಿ. ಈಗ ಸದ್ಯಕ್ಕೆ ಇದಕ್ಕೆ ಟೀಸರಲ್ಲಿ ನಮ್ಮ ಜೊತೆ ಕೈ ಜೋಡಿಸಿದವರು ರವಿ ಹಿರೇಮಠ ಅವರು. ಸೊ ಅವ್ರ ಜೊತೆ ನಾವು ಕೂತ್ಕೊಂಡು ಸೌಂಡ್ ಡಿಸೈನನ್ನು ಅಂದರೆ ಸೌಂಡ್ಸ್ನ ವರ್ಕ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಮೂವಿಗೆ ಅದು ಬೇರೆ ರೀತಿ ಒಂದು ಪ್ಲಾನನ್ನು ಮಾಡ್ತಾ ಇದ್ವಿ. ಆದಷ್ಟು ಬೇಗ ನಿಮಗೆಲ್ಲರೂ ತಿಳಿಸ್ತೀವಿ. ಆ್ಯಂಡ್ ನಿಮಗೆಲ್ಲರಿಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸನ್ನು ನಾವು ಥಿಯೇಟ್ರಲ್ಲಿ 100% ಕೊಡ್ತೀವಿ ಅಂತ ಹೇಳ್ತಾ, ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ನಟಿಯರಾದಂತಹ ಬನ್ನಿ ಮ್ಯಾಮ್, ನಲ್ಮೆ ನಾಚಿಯಾರ್ ಅವರು ಆ್ಯಂಡ್ ಪ್ರಿಯಾ ಮ್ಯಾಮ್. ಮತ್ತೆ ಈ ಟೀಸರ್ ಬರೋದಕ್ಕೆ ಮುಂಚೆಯಿಂದ ಒಂದು ವಾರದ ಹಿಂದಿನ ತನಕ ತುಂಬಾನೇ ಭಯದಲ್ಲಿದ್ದಂಥ ವ್ಯಕ್ತಿ, ಇವಾಗಲೂ ಅದೇ ಹೆದರಿಕೆಯಲ್ಲಿ ಇದು ಕಾಣಿಸ್ಲಿಲ್ಲ ನನಗೆ, ತೇಜಸ್ SM ಅವರು. ದಯವಿಟ್ಟು ಅವರು ವೇದಿಕೆ ಮೇಲೆ ಬರ್ಬೇಕು. ಆ್ಯಂಡ್ ನಾಗೇಶ್ ಸರ್ ಬಂದಿದ್ದಾರೆ, ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬನ್ನಿ ಸರ್ ದಯವಿಟ್ಟು. ಆ್ಯಂಡ್ ನಮ್ಮ ಮುರುಘಾ ಪತಾಕಂ ಅವರು ಬಂದಿದ್ದಾರೆ, ಪವನ್ ಅವರು, ದಯವಿಟ್ಟು ಅವರು ವೇದಿಕೆ ಮೇಲೆ. ಸೊ ಇವ್ರನ್ನ ನಾವು ತಲೈವ ಅಂತ ಕರಿತೀವಿ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾರೆ. ಬನ್ನಿ. ಆ್ಯಂಡ್ ನಮ್ಮ ತಂತ್ರಜ್ಞರು, ಸೊ ಬ್ಲಿಂಕ್ನ ಒಂದು 11-12 ಡ್ರಾಫ್ಟ್ ನನ್ನ ಜೊತೆ ಎಡಿಟ್ ಮಾಡಿ ಅವ್ರ ಮನೆಗೆ ಹೋಗ್ಲೂ ಅಪ್ಪ ಅಮ್ಮಗೆಲ್ಲ ಗೊತ್ತು, ಅವ್ರ ಮನೆಯದೇ ಎಷ್ಟೊಂದು ಪ್ರಾಪರ್ಟೀಸ್ ನಮ್ಮ ಬ್ಲಿಂಕ್ ಸಿನಿಮಾಲಿದೆ, ಟೈಲರಿಂಗ್ ಮಷೀನ್ ಇಂದ ಹಿಡಿದು ಎಲ್ಲಾನು. ಸೊ ನಮ್ಮ ಸಂಜೀವ್ ಜಾಗೀರ್ದಾರ್ ಅವ್ರು ನಮ್ಮ ಎಡಿಟರ್. ಆ್ಯಂಡ್ ನಮ್ಮ ಸಂಗೀತ ನಿರ್ದೇಶಕರಾದಂತಹ ಪ್ರಸನ್ನ ಕುಮಾರ್ ಅವರು, ಇವರು ಸ್ವಲ್ಪ ನೈಟ್ ಪಾರ್ಟಿ, ನಾನು ಡೇ. ಸೊ ಇವ್ರು ರಾತ್ರಿ 12 ಗಂಟೆ ಮೇಲೆ ಇವ್ರಿಗೆ ಮ್ಯೂಸಿಕ್ ಮಾಡೋ ಮೂಡ್ ಬರುತ್ತೆ, ನಂಗೆ ನಿದ್ದೆ ಬರುತ್ತೆ. ಹಂಗಾದ್ರೂ ಕಷ್ಟಪಟ್ಟು ಒಂದು 6-7 ತಿಂಗಳು ತಗೊಂಡು ಮ್ಯೂಸಿಕ್ ಮಾಡಿದ್ವಿ ಬ್ಲಿಂಕ್ಗೆ. ಸೊ ಇಲ್ಲಿ ಸ್ವಲ್ಪ ಮ್ಯೂಸಿಕ್ ಸ್ಕೋಪ್ ಕಮ್ಮಿ ಇರೋದ್ರಿಂದ ಮೇ ಬಿ ಒಂದು 3 ತಿಂಗಳು ತಗೊಬೋದು ಅನ್ಸುತ್ತೆ. ಓಕೆ. ಆ್ಯಂಡ್ ಇದ್ರ ಜೊತೆಗೆ ನನ್ನ ಕಂಪ್ಲೀಟ್ ಬ್ಲಿಂಕ್ ತಂಡ, ನಿರ್ದೇಶಕರ ತಂಡನೂ ಇದೆ. ದಯವಿಟ್ಟು ಅವರೆಲ್ಲರೂ, ಎಲ್ರದ್ದು ಹೆಸರು ಕರೆಯೋದಕ್ಕಿಂತ ಎಲ್ಲರೂ ತಾವೇ ಸ್ವಇಚ್ಛೆಯಿಂದ ಬರಬೇಕು. ಪ್ರೀತನ್ ಅವರು, ರೇಣು ಆ್ಯಂಡ್ ಅಭಯ್, ಕರಣ್ ಅವರು ಎಲ್ಲರೂ. ಆ್ಯಂಡ್ ಅಲ್ಲು ರಘು ಸರ್ ಬರಬೇಕು ದಯವಿಟ್ಟು ವೇದಿಕೆ ಮೇಲೆ. ಆ್ಯಂಡ್ ಅಭಯ್, ಹರ್ಷಿತ್, ಎಲ್ಲ ನಮ್ಮ ವಿಡಿಯೋ ಮಾಡೋದ್ರ ಹಿಂದೆ ತುಂಬಾ ಜನ ಇದ್ದಾರೆ. ವೀರೇಶ್ ಸರ್ ದಯವಿಟ್ಟು ಬರಬೇಕು. ಅವಿನಾಶ್ ಶಾಸ್ತ್ರಿ ಅವರು, ನಮ್ಮ ಚಿತ್ರದ ಛಾಯಾಗ್ರಾಹಕರು, ಅವ್ರು ಮಿಸ್ ಆಗ್ಬಿಟ್ಟಿದ್ದಾರೆ, ಸೊ ಅವ್ರು ಬಂದಿಲ್ಲ. ಸೊ ಇದು ಕಾಣಿಸ್ತಿರುವಂತ ಮುಖಗಳು, ಕಾಣದ ಮುಖಗಳು, ಕಾಣದ ಕೈಗಳು ತುಂಬಾ ಇದೆ ಈ ವಿಡಿಯೋ ತೆಗೆಯೋದ್ರ ಹಿಂದೆ. ಈಗ ಆಲ್ರೆಡಿ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿದೆ. ಅಂಡ್ ಇಲ್ಲಿ ಎಷ್ಟು ಜನಕ್ಕೆ ಟೀಸರ್ ಇಷ್ಟ ಆಗಿದೆ, ಆ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕ್ಗೆ ಹೋದ್ರೆ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಡೌನ್ಲೋಡ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಲ್ಲಿ ಶೇರ್ ಮಾಡಿ. ಯಾಕಂದ್ರೆ ಈಗ ನಾವು ಎಷ್ಟೇ ಮ್ಯಾಕ್ಸಿಮಮ್ ನಮ್ಮ ಕಡೆಯಿಂದ ಪುಲ್ ಮಾಡಿದ್ರು ವಿಡಿಯೋನ ಒಂದು ಕೋರ್ ಆಡಿಯನ್ಸ್ಗೆ, ಕನ್ನಡದ ಕೋರ್ ಆಡಿಯನ್ಸ್ಗೆ ರೀಚ್ ಮಾಡಕ್ ತುಂಬಾ ಕಷ್ಟ ಆಗ್ತಿದೆ. ಹಾಗಾಗಿ ನೀವುಗಳು ಕೂಡ ಅಪ್ಲೋಡ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಕೈ ಜೋಡಿಸಿದ್ರೆ ಈ ತರ ಸ್ವತಂತ್ರ ತಂಡಗಳಿಗೆ, ಮುಂದೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡು ಬಂದಿರೋ ತಂಡಗಳಿಗೆ ಒಂದು ರೆಕ್ಕೆ ಕಟ್ಟಿದಾಗ ಆಗುತ್ತೆ. ದಯವಿಟ್ಟು ಎಲ್ಲರೂ ಆ ಕೆಲಸಗಳನ್ನ ಮಾಡಿ. ಸೊ ಫಸ್ಟ್ ಆಫ್ ಆಲ್ ಟೀಸರ್ ಬಹಳ ತುಂಬಾ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ದೀಕ್ಷಿತ್ ಅವ್ರು ಯಾಕೆ ಪ್ರೊಡ್ಯೂಸ್ ಮಾಡೋರು ಅಂದ್ರೆ ಇವಾಗ ಗೊತ್ತಾಗ್ತಾ ಇದೆ. ನಾನು ಅನ್ಕೋತೆ ದೀಕ್ಷಿತ್ ಏನಪ್ಪ ನಟನೆ ಬಿಟ್ಟು ಪ್ರೊಡ್ಯೂಸರ್, ಬಟ್ ಈ ಕಂಟೆಂಟ್ ನೋಡಿದ್ಮೇಲೆ ಅನಿಸ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಎಲ್ಲ ಶ್ರೀನಿಧಿ ಅವರೇ, ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಆಗ್ಬೋದು, ಸೌಂಡ್ ಎಫೆಕ್ಟ್ಸ್ ಆಗ್ಬೋದು, ಸೌಂಡ್ ಡಿಸೈನ್ಸ್ ಬಹಳ ಅದ್ಭುತವಾಗಿದೆ. ತುಂಬಾ ನನಗಂತೂ ಬಹಳ ಖುಷಿ ಆಗ್ತದೆ. ಈ ತರ ಸಿನಿಮಾಗಳು ಬೇಕು ಇವಾಗ ರೈಟ್ ನಾವು, ಜನಗಳು ಮಾತಾಡೋದಕ್ಕೆ ಒಂದು ಸಫಿಷಿಯಂಟ್ ಬಜೆಟ್ ಅಲ್ಲಿ ಒಳ್ಳೆ ಕಂಟೆಂಟ್ ಜನಗಳು ಮಾತಾಡೋ ತರ ಸಿನಿಮಾ ಆಗುತ್ತೆ, ನೋ ಡೌಟ್. ಎಲ್ರಿಗೂ ಒಳ್ಳೇದಾಗ್ಲಿ, ಆಲ್ ದ ಬೆಸ್ಟ್. ಆಮೇಲೆ ದೀಕ್ಷಿತ್ನ ನಾನು KTM ಸಿನಿಮಾದಲ್ಲಿ ನೋಡಿದಾಗೆ ಡೆಡಿಕೇಶನ್ ಇತ್ತು, ಬಟ್ ಈ ಸಿನಿಮಾದಲ್ಲಿ ಪ್ರೊಡಕ್ಷನ್ ಇದೆ, ಅದೊಂದು ಸ್ಪೆಷಲ್. ದೀಕ್ಷಿತೇ ನಟನೆ ಮಾಡ್ಬೇಕಾಗಿತ್ತು, ಬಟ್ ಇನ್ನೊಬ್ರಿಗೆ ಅವಕಾಶ ಮಾಡಿಕೊಟ್ಟಿದಾರಲ್ಲ, ಅದು ಅವರಲ್ಲಿರೋ ದೊಡ್ಡ ಗುಣ. ಒಂದು ಅಪ್ಕಮಿಂಗ್ ಅವ್ರ ಟೀಮ್ ಅವ್ರಿಗೇನೆ ಅವಕಾಶ ಕೊಟ್ಟು ಮಾಡಿಸ್ಬೇಕು ಅಂತ ಹೇಳಿದ್ರೆ
KTM ಮತ್ತೆ ನಾನು ಅಥರ್ವ ಅಂತ ಒಂದೆರಡು ಸಿನಿಮಾ ಡೈರೆಕ್ಟ್ ಮಾಡಿದೆ, ಮತ್ತೆ ನಾನೇ ಪ್ರೊಡ್ಯೂಸ್ ಮಾಡ್ಕೊಂಡಿದ್ದೆ, ನಾವೇ ಮನೆ ದುಡ್ಡು ಹಾಕೊಂಡು ಸಿನಿಮಾ ಮಾಡಿದ್ದೆ. ದೀಕ್ಷಿತ್ ಮನೆ ತಗೊಬೇಕು ಅನ್ನೋ ದುಡ್ಡನ್ನ ತಗೊಂಡು ಸಿನಿಮಾ ಮಾಡಿದ್ದಾರೆ. ಬಹಳ ಒಳ್ಳೇದಾಗ್ಬೇಕು, ಅದೊಂದಿದೆ. ದೀಕ್ಷಿತ್ ಗೆಲ್ಲೇಬೇಕು ಅನ್ನೋದು ನನಗೆ ಸ್ಟ್ರಾಂಗ್ ಒಂದು ಓಕೆ ದೀಕ್ಷಿತ್, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಹಾಗೇನೆ ಅಪ್ಕಮಿಂಗ್ ಮೂವಿ ದೀಕ್ಷಿತ್ ಅವ್ರ ನಟನೆ ಇದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಇದೆ, ಅಭಿಯವರು ಇದ್ದಾರೆ, ಆಲ್ ದ ಬೆಸ್ಟ್, ಒಳ್ಳೇದಾಗ್ಲಿ. ಹಾಗೇನೆ ಗರ್ಲ್ ಫ್ರೆಂಡ್ ಇದೆ, ಗರ್ಲ್ ಫ್ರೆಂಡ್ ಬಗ್ಗೆ ನಾನೇನಿಲ್ಲ, ಇಡೀ ದೇಶನೇ ಮಾತಾಡುತ್ತೆ, ಆ ನಂಬಿಕೆ ನನಗಿದೆ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ದೀಕ್ಷಿತ್. ಥ್ಯಾಂಕ್ ಯು ಅರುಣ್ ಸರ್. ಹಾಗೆ ಇವತ್ತು ನಮ್ಮ ಜೊತೆ ಸಂಜನಾ ದಾಸ್ ಅವರು ಜಾಯ್ನ್ ಆಗಿದ್ದಾರೆ. ಸೊ ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಇವರು KTM ಹಾಗೆ ಸಾಕಷ್ಟು ಚಿತ್ರದಲ್ಲಿ ನಡೆಸಿದ್ದಾರೆ. ಹಾಗೆ ಈಗ ಮಲಯಾಳಂ ಒಂದು ಮೂನ್ ನಡೆಸ್ತಾ ಇದ್ರೆ ಸ್ವಾಗತ. ನಮಸ್ತೆ, ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ, ಪ್ಲೀಸ್ ಬನ್ನಿ. ಟೀಸರ್ ನೋಡಿಲ್ಲ ಬಟ್ ಆದ್ರೂ ಮಾತಾಡ್ಬೋದು. ದಟ್ಸ್ ರಿಯಲಿ ಫೈನ್, ದಟ್ಸ್ ರಿಯಲಿ ಫೈನ್. ಬನ್ನಿ ಬನ್ನಿ, ಪ್ಲೀಸ್ ಬನ್ನಿ. ಏನಿಲ್ಲ, ನಾ ಹೇಳ್ಕೊಡ್ತೇನೆ ಕೂಡ, ದಯವಿಟ್ಟು ಮಾತುಗಳು ಬರಲಿ. ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ಫಸ್ಟ್ ಆಫ್ ಆಲ್ ಮಾಧ್ಯಮ ಮಿತ್ರರಿಗೆ ಪ್ಲಸ್ ಗಣ್ಯರಿಗೆ ಬಂದಿರೋರಿಗೆಲ್ಲರಿಗೂ. ನಂಗೆ ಅಷ್ಟೊಂದು ಜಾಸ್ತಿ ಮಾತಾಡೋಕೆ ಬರಲ್ಲ, ಪ್ರತಿಯೊಬ್ಬರಿಗೂ ಗೊತ್ತದು. ಸೊ ಐ ಫೀಲ್ ಎವ್ರಿ ಒನ್ ಬ್ಲೆಸ್ಸಸ್ ಫಾರ್ ದ ಗುಡ್. ಸೊ ವಾಂಟ್ ಥ್ಯಾಂಕ್ ದೀಕ್ಷಿ. ಕಾಲ್ ಮಾಡಿ ಹೇಳ್ದೆ ಅಷ್ಟೇ, ಈ ಥರ ಏನೋ ಮಚ್ಚ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಸೊ ಯು ಬಿ ದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅಂತ. ಸೊ ದ್ಯಾಟ್ ಈಸ್ ಹೌ ಇಟ್ ಸ್ಟಾರ್ಟೆಡ್. ಇದೆ, ಎಲ್ಲ ಇದೆ ನಿಮಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ ವಿ ಆರ್ ಸೀನ್ the whole team. Want to thank Nidhi and the whole team, Deekshi. So wishes all the best, Aste. That is what I want to ask you. Thank you so much. ಮಗ ಜಾಸ್ತಿ ಮಾತಾಡಬೇಡ ಪ್ಲೀಸ್, ಹೊಟ್ಬಿಡು. So ಏನ್ ಬೇಕಾದ್ರೂ ಇವಾಗ ಎಕ್ಸಿಕ್ಯೂಟಿವ್ ಅಲ್ವಾ, ಕ್ಯಾಶ್ ಕ್ಯಾಶ್ ಕೊಟ್ಟು ಇಟ್ಕೊಂಡಿದ್ದೀನಿ ಸರ್, ಸಿನಿಮಾ ಮುಗಿಸೋರ್ಗು ಬೇಕಲ್ಲ. ದಯವಿಟ್ಟು ಸರ್ ಪ್ಲೀಸ್. ಓಕೆ, ಥ್ಯಾಂಕ್ ಯು ಭರತ್ ಸಾಗರ್ ಅವ್ರ ಇಷ್ಟು ಬಿಲ್ಡಪ್. ಓಕೆ, ಥ್ಯಾಂಕ್ ಯು ಭರತ್ ಸಾಗರ್ ಅವರೇ. ಇವರು ನಮ್ಮ ಚಿತ್ರಕ್ಕೆ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ಪ್ರತಿಯೊಂದು ಹಂತದಲ್ಲೂ ಮಾಡಿದಾರ. ಇಲ್ಲ ನಾನು ನೋಡ ಒಂದು ನಿಮಿಷ ವಿಡಿಯೋ ಕೊಡ್ತೇನೆ, ತಗೊಳ್ರಿ. ಓಕೆ ಮಾತಾಡಿ ಎಲ್ಲರೂ. ಥ್ಯಾಂಕ್ ಯು ಮಾತಾಡಿ. ಸೊ ಫಸ್ಟ್ ಆಫ್ ಆಲ್ ಟೀಸರ್ ನೋಡಿದೆ, ತುಂಬಾ ಚೆನ್ನಾಗಿದೆ. ಮುಂಚೆನೆ ಈ ಟೀಸರ್ ಬಗ್ಗೆ ತುಂಬಾ ಡಿಸ್ಕಷನ್ ಆಗಿತ್ತು. ಸೊ ದೀಕ್ಷಿತ್ ಅವ್ರು ಬರೀ ಪ್ರೊಡ್ಯೂಸರ್ ಆಗಿ ನಿಂತಿಲ್ಲ, ಇಲ್ಲಿ ಒಬ್ಬ ಟೆಕ್ನಿಷಿಯನ್, ಒಬ್ಬ AD, ಏನೇನ್ ಮಾಡ್ಬೇಕೆಲ್ಲ ಮಾಡ್ತಿದ್ದಾರೆ ಅವರು, ಒಬ್ಬ ಆರ್ಟಿಸ್ಟ್ ಅನ್ನೋದು ಮರ್ತು. ಸೊ ಸಿನಿಮಾಗೆ ಒಳ್ಳೇದಾಗ್ಲಿ. ಶ್ರೀನಿಧಿ ಸರ್ ತುಂಬಾ ಚೆನ್ನಾಗಿದೆ ಟೀಸರ್. ಸೊ ನಂಗೆ ಮಾತಾಡಕ್ ಬರಲ್ಲ ಜಾಸ್ತಿ. ಸೊ ಈ ಸಿನಿಮಾ ಬಂದ್ಮೇಲೆ ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ರಘು, ಥ್ಯಾಂಕ್ ಯು ಸೋ ಮಚ್. ಈಗ ಚಿತ್ರದ ನಿರ್ದೇಶಕರು ಮಾತಾಡುವಂತ ಸಮಯ. ಚಿತ್ರದ ಬಗ್ಗೆ ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಏನ್ ತಿಳಿಸ್ಕೊಡ್ಬೇಕಂತ ಅನ್ಕೊಂಡಿದ್ದಾರೆ, ದಯವಿಟ್ಟು ನಿಮ್ಮ ಮಾತುಗಳು. ಸೊ ಎಲ್ಲರೂ ಬಂದಿದ್ದಾರೆ, ಇಡೀ ಟೀಮ್ ಪಾಪ ನಿಂತಿದ್ದಾರೆ. ಸುಸ್ತಾದ್ರೆ ಕೆಲವು ಕೂತ್ಕೋಬಹುದು. ಹಿಂಗೆಲ್ಲ ಮಾಡಬೇಡಿ ಪ್ಲೀಸ್, ಬೇಜಾರಾಗುತ್ತೆ. ಸೊ ಅಂದ್ರೆ ಈ ಸಿನಿಮಾ ಹೆಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ, ಬ್ಲಿಂಕ್ ಆಯ್ತು. ಬ್ಲಿಂಕ್ ಆದ್ಮೇಲೆ ನಮ್ಗೆ ಬ್ಲಿಂಕ್ ಅಲ್ಲಿ ಸ್ವಲ್ಪ ಸಿನಿಮಾಲಿ ಪಾಸಿಟಿವ್ ಆದ್ರೂ ಕೂಡ ತಂಡದಲ್ಲಿ ನಮ್ಮ ನಿರ್ಮಾಣ ಸಂಸ್ಥೆಯ ಜೊತೆ ನಮ್ಗೆ ಒಂದ್ ಸ್ವಲ್ಪ ಸರಿಗೆ ಬರ್ಲಿಲ್ಲ. ಆಮೇಲೆ ಒಂದಿಷ್ಟು ವಿಚಾರಗಳಲ್ಲಿ ಅನಂತರ ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ, ಗಟ್ಟಿಯಾಗಿ ನಂಬ್ಕೊಂಡು ಸಿನಿಮಾನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಸಿನಿಮಾ ನಮ್ಗೆ ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಕೊಟ್ಟು ಸಿನಿಮಾ ಹಿಂದ್ಗಡೆ ನಮ್ಗೆ ಬೇರೆ ತರದ ಅನುಭವ ಆಯ್ತು ಅಂತ. ಮೇ ಬಿ ಇದು ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಸಿನಿಮಾ ಜರ್ನಿ ಅಂತ ನಾವು ಅದನ್ನ ಕಲ್ತ್ಕೊಂಡು ಎಲ್ಲ ಹೊಟ್ಟೆಗೆ ಹಾಕೊಳಕ್ 1-2 ತಿಂಗಳು ಟೈಮ್ ತಗೊಂತು ನಮ್ಗೆ. ಅದಾದ್ಮೇಲೆ ಸೊ ನಮ್ಗೆ ಅನ್ನಿಸ್ತು, 1 ವರ್ಷದಲ್ಲಿ ಎಷ್ಟೊಂದು ಸಿನಿಮಾಗಳು ಬಂತು, ಅದರಲ್ಲಿ ಬ್ಲಿಂಕ್ ಕೂಡ ಜನರಿಗೆ ಮೆಚ್ಚುಗೆ ಆಗೋ ತರದೊಂದು ಸಿನಿಮಾ ಆಯ್ತಲ್ಲ, ಅದೇ ನಮ್ಮ ಮೊದಲನೇ ಸಕ್ಸಸ್ ಅಂತ. ಎಷ್ಟು ಜನ ನೋಡಿದಾರೋ ಅದರಲ್ಲಿ ಒಂದು 70-80% ಜನಕ್ಕಾದ್ರೂ ಸಿನಿಮಾ ಇಷ್ಟ ಆಯ್ತು. ಹೊಸ ತರದ ತಂತ್ರಗಾರಿಕೆಯಲ್ಲಿ, ಹೊಸ ತರದ ನಿರೂಪಣೆ ಶೈಲಿಯಲ್ಲಿ ಈ ಚಿತ್ರವನ್ನ ನಾವು ಪ್ರೇಕ್ಷಕರ ಎದುರಿಗೆ ತರುವಾಗ, ಚಿತ್ರ ಬರೆದು ಮೊದಲನೇ ನರೇಶನ್ ಕೊಟ್ಟಾಗ್ಲೂ ಇದ್ದಂತಹ ಭಯ ಬಿಡುಗಡೆಯಾದ ಮೊದಲನೇ ದಿನದಲ್ಲೂ ಇತ್ತು, ಅದು ಉತ್ತುಂಗಕ್ಕೇರಿತ್ತು ಬಿಡುಗಡೆ ಸಮಯದಲ್ಲಿ. ಯಾಕಂದ್ರೆ ಸಾಕಷ್ಟು ಅಡೆತಡೆಗಳು ಬ್ಲಿಂಕ್ ಚಿತ್ರಕ್ಕೆ ಎದುರಾಗಿತ್ತು. ಯಾಕಂದ್ರೆ ಹೊಸ ರೀತಿಯ ಸ್ಕ್ರೀನ್ ಪ್ಲೇ ಪ್ಯಾಟರ್ನ್ ನಾವು ತರಬೇಕಾದಾಗ ತುಂಬಾ ಜನ ಸ್ಕ್ರೀನ್ ಪ್ಲೇನೇ ಚೇಂಜ್ ಮಾಡ್ಬಿಡಿ ಅಂದ್ರು. ಇನ್ನೊಂದು ತಿಂಗಳಿದೆ ಸಿನಿಮಾ ರಿಲೀಸ್ಗೆ ಅನ್ನುವಾಗ ಒಬ್ಬ ರೈಟರ್ಗೆ ಕಷ್ಟ ಗೊತ್ತು, ಎಲ್ಲ ಮಾಡಿ ಮುಗಿಸಿದ್ಮೇಲೆ ಸ್ಕ್ರೀನ್ ಪ್ಲೇ ಹೆಂಗ್ ಚೇಂಜ್ ಮಾಡೋದಪ್ಪ ಅಂತ. ಅಂಡ್ ಅದು ಅಂತ ಸಿನಿಮಾ ಸ್ಕ್ರೀನ್ ಪ್ಲೇ ಚೇಂಜ್ ಮಾಡಿದ್ರೆ ಆ ಸತ್ವಾನೇ ಇರಲ್ಲ ಅಂತ. ಬಟ್ ಎನಿಹೌ ಬ್ಲಿಂಕ್ ರಿಲೀಸ್ ಆಗಕ್ ಮುಂಚೆ ನಾವು ಒಂದು ಟೆಕ್ನಿಕಲ್ ಶೋ ಅಂತ ಮಾಡಿದ್ವಿ. ಒಂದಿಷ್ಟು ಜನ ಚಿತ್ರರಂಗದ ಬರಹಗಾರರು, ಒಂದಿಷ್ಟು ಜನ ಗಣ್ಯರನ್ನ ಕರೆದು ಮೋಸ್ಟ್ ಅಂದ್ರೆ ನಮ್ಮ ಲೈಫ್ನ ಕೆಟ್ಟ ದಿನ ಅಂದ್ರೆ ಅದೇ. ಎಲ್ಲರೂ ನೋಡ್ಬಿಟ್ಟು ನಿರ್ಮಾಪಕರು ಹೇಳಿದ್ರು ಇದರಿಂದ ₹1 ನಿಮಗೆ ಬರಲ್ಲ ಅಂತ. ಸೊ ಯಾರಿಗೂ ಸಿನಿಮಾ ಇಷ್ಟ ಆಗಿರ್ಲಿಲ್ಲ. ಅಂಡ್ ವರ್ಸ್ಟ್ ಸ್ಟೇಜ್ ಇತ್ತು ಬ್ಲಿಂಕ್ ಮಾಡುವಾಗ 3 ವರ್ಷ. ಹೆಂಗೆ ಜರ್ನಿ ಇದೆ ಮುಂದೆ ಏನು ಲೈಫಲ್ಲಿ ಅಂತ ಏನು ಗೊತ್ತಾಗ್ತಾ ಇರ್ಲಿಲ್ಲ, ಫುಲ್ ಬ್ಲಾಂಕ್ ಆಗಿತ್ತು. ಬಟ್ ಬ್ಲಿಂಕ್ ರಿಲೀಸ್ ಆಗಿ 2ನೇ ದಿನಕ್ಕೇನೆ ಫಾಸ್ಟ್ ಫೀಲಿಂಗ್ ಆಗೋದನ್ನ ನೋಡ್ತಾ
ಮ್ಯಾಜಿಕ್ ಆಗ್ತಾ ಇದೆಯಲ್ಲ ಅಂತ. ಯಾಕಂದ್ರೆ ಸಿನಿಮಾಗಳಲ್ಲಿ ಅಷ್ಟೇ ಸಾಧ್ಯ. ಒಂದು ಸಾಂಗಲ್ಲಿ ವಿಷ್ಣುವರ್ಧನ್ ಅವರು ಒಂದು ದೊಡ್ಡ ಸಾಮ್ರಾಜ್ಯನೇ ಕಟ್ಬಿಡ್ತಾರೆ ಸೂರ್ಯವಂಶ ಅಲ್ಲಿ. ಆ ಥರ ಬ್ಲಿಂಕಲ್ಲಿ 2ನೇ 3ನೇ ದಿನಕ್ಕಾಗಲೇ ಜನ ಬರ್ತಿದ್ರು. ಎಲ್ಲೆಲ್ಲಿಂದ ಆ ಜನ ಬರ್ತಿದ್ರು ಗೊತ್ತಿಲ್ಲ. ಬಿಕಾಸ್ ಮಾರ್ಕೆಟಿಂಗ್ ಮಾಡೋಕ್ಕೂ ನಮ್ಮ ಹತ್ರ ಕಾಸಿರಲಿಲ್ಲ ಆಗ. ಜನರೇ ಅವರೇ ಶೇರ್ ಮಾಡಿ ಅವ್ರದ್ದು ಸಿನಿಮಾ ಅಂತ ಅಂದು ಪ್ರತಿಯೊಂದು ಕಡೆ ಹೋದಾಗಲೂ ಕೂಡ ಅವ್ರದ್ದೇ ಸಿನಿಮಾ ಅನ್ನಂಗೆ ಜನ ನಮ್ಮನ್ನ ಮೆರೆಸಿದ್ದಾರೆ. ಸಿನಿಮಾ ಬೇರೆ ಆರ್ಟ್ ಫಾರ್ಮ್ ಥರನೇ ಒಂದು ಕನ್ನಡದ ಕಲ್ಚರ್ನ ಉತ್ತುಂಗಕ್ಕೇರಿಸೋದಕ್ಕೆ ತುಂಬಾನೇ ದೊಡ್ಡ ಸಾಫ್ಟ್ ಪವರ್ ಅದು. ಸಿನಿಮಾ ಗೆದ್ರೆ, ಲಿಟ್ರೇಚರ್ ಗೆದ್ರೆ, ಒಂದು ಕಲ್ಚರ್ ಕೂಡ ಬೇರೆ ಬೇರೆ ದೇಶಗಳಲ್ಲಿ ಪಸರಿಸುತ್ತೆ. ಒಂದು KGF ನ ಗೆಲುವು ಶ್ರೀಲಂಕಾಗೆ ಹೋದ್ರು KGF ನ CD ಸಿಗುತ್ತೆ, ಪಾಕಿಸ್ತಾನ್ಗೆ ಹೋದ್ರು KGF ಬಗ್ಗೆ ಮಾತಾಡ್ತಾರೆ. ಅಂಡ್ KGF ಅಂದ ತಕ್ಷಣ ಅವರು ಬೆಂಗಳೂರು ಬಗ್ಗೆ ಮಾತಾಡ್ತಾರೆ, ಬೆಂಗಳೂರು ಅಂದ ತಕ್ಷಣ ಕರ್ನಾಟಕ, ಕನ್ನಡದ ಬಗ್ಗೆ ಮಾತಾಡ್ತಾರೆ. ಕನ್ನಡದ ನೆಲ ಜಲ. ನಮ್ಮ ಸಿನಿಮಾ ಕನ್ನಡ ಅಂಡ್ ಕನ್ನಡದಲ್ಲಿ ಇವೆಲ್ಲಾನು ಇನ್ಕ್ಲೂಡ್ ಆಗುತ್ತೆ. ಯಾವುದನ್ನ ನಾವು ಮಾತನಾಡ್ತಾ ಬಳಸ್ತೀವಿ ಭಾಷೆಯಲ್ಲಿ. ಈಗ ಕುರ್ಚಿನ ನಾವು ಕುರ್ಚಿ ಅನ್ನಲ್ಲ, ಚೇರ್ ಅಂತೀವಿ. ಸೊ ಭಾಷೆ ಹೇಗಾಗತ್ತೆ ಅಂದ್ರೆ ಭಾಷೆಯ ಬೆಳವಣಿಗೆಯ ಸ್ಟೇಜಸ್ ಅಲ್ಲಿ ಪ್ರಾಕೃತ ಇಂದ ಬೇರೆ ಭಾಷೆಯಾಗಿ ಒಡೆಯುತ್ತೆ. ಆಮೇಲೆ ನಮ್ಮ ಹಳೆಗನ್ನಡ ಆಗುತ್ತೆ. ನಡುಗನ್ನಡ ಆದಾಗ ಪಾ ಅಕ್ಷರಗಳನ್ನ ನಾವು ತೆಗೆದು ಹಾನ ನಾವು ಸ್ವೀಕರಿಸ್ತೀವಿ ಕನ್ನಡಕ್ಕೆ. ಯಾಕಂದ್ರೆ ನಾವು ತಮಿಳ್ನ ನೋಡಿದಾಗ ನಾವು ಪಾಲ್ ಅಂತಕ್ಕಂದ್ರೆ ನಾವು ಕನ್ನಡದಲ್ಲಿ ಹಾಲು ಅನ್ನೋದನ್ನ ಪ್ರಾರಂಭ ಮಾಡ್ತೀವಿ. ಭಾಷೆ ವರ್ಷದಿಂದ ವರ್ಷಕ್ಕೆ, ಶತಮಾನಗಳಿಂದ ಶತಮಾನಕ್ಕೆ ಬೇರೆ ಬೇರೆಯ ಭಾಷೆಗಳಿಂದ ವಲಸೆ ಪಡ್ಕೊಳುತ್ತೆ. ಒಂದಿಷ್ಟು ಪದಗಳನ್ನ ತನ್ನ ಭಾಷೆಯೊಳಗೆ ಸ್ವೀಕರಿಸುತ್ತೆ. ಈಗ ಕುರ್ಚಿ ಅನ್ನೋ ವರ್ಡ್ ಕೂಡ ಯಾವುದೋ ಸೈಬೀರಿಯನ್ನ ಬಂದಿರುತ್ತೆ, ಪರ್ಷಿಯಾದಿಂದ ಇನ್ನೊಂದಿಷ್ಟು ವರ್ಡ್ಸ್ ಬಂದು ಸೇರ್ಕೊಡುತ್ತೆ. ಹಾಗೆ ವಿಡಿಯೋ ಅನ್ನೋದು ನಾವು ಯಾವುದೇ ಒಂದು ವಿಷಯನ ನಾವು ಶೇರ್ ಮಾಡಿದ್ರು ಮನೆಯಲ್ಲೂ ಕೂಡ ಅದನ್ನ ನಾವು ಇದನ್ನೇನೋ ಚಿತ್ರಿಕೆ ಅಥವಾ ಒಂದು ಚಲನಚಿತ್ರ ಅಂತ ಮನೇಲಿ ಮಾತಾಡಲ್ಲ, ವಿಡಿಯೋ ನೋಡು ಮಗ ಅಂತೀವಿ. ಸೊ ನಂಗೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ. ಫಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಬಂದು ಮಾತಾಡ್ತಿರೋದು. ಅಷ್ಟೇ ಎಕ್ಸೈಟ್ಮೆಂಟು. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಅಂತ ಅನ್ಕೋತೀನಿ. ಬ್ಲಿಂಕಲ್ಲಿ ನಾನು ಅಸೋಸಿಯೇಟ್ ಆಗಿ ಆರ್ಟಿಸ್ಟ್ ಕೋಆರ್ಡಿನೇಟರ್ ಆಗಿ ಮತ್ತು ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ವರ್ಕ್ ಮಾಡಿದೆ. ಈ ಸತಿ ತೆರೆ ಮೇಲೆ ಲೀಡ್ ರೋಲ್ ಆಗಿ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಇದೆ. ಹೋಪ್ಫುಲಿ ಇನ್ನೂ ಚೆನ್ನಾಗಿ ಆಪರ್ಚುನಿಟಿ ಸಿಗುತ್ತೆ ಆ್ಯಂಡ್ ಮುಂದಕ್ಕೆ ಹೋಗ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಶ್ರೀನಿಧಿ. ಥ್ಯಾಂಕ್ ಯು. ನೀವು ಬ್ಲಿಂಕಲ್ಲಿ ಕೂಡ ಆಕ್ಟ್ ಮಾಡಿದ್ರಲ್ವಾ? ಹೌದೌದು, ಯಾರು ನೋಡಿಲ್ಲ. ಅಲ್ಲಿ ನೆಕ್ಸ್ಟ್ ಹಂಗೆ ಬರಲಿ ನಿಮ್ಮಿಂದ. ಸರ್ ನೀವು ಮಾತಾಡಿ ನೆಕ್ಸ್ಟ್ ಅಲ್ಲಿ ನೆಕ್ಸ್ಟ್. ನಮಸ್ಕಾರ. ಒನ್ ಸೆಕೆಂಡ್, ಸಾರಿ, ಮೈಕ್ ಚೇಂಜ್ ಮಾಡ್ತೀನಿ. ಇದಕ್ಕೂ ಕಾಸು ಕೊಡ್ತಿದ್ದಾರೆ. ಹಲೋ, ನಮಸ್ಕಾರ. ನನ್ನ ಹೆಸರು ಪವನಪುತ್ರ ಅಂತ. ಬೇಸಿಕ್ಲಿ ಥಿಯೇಟರ್ ಆರ್ಟಿಸ್ಟು. ಇದ್ರಲ್ಲಿ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ, ಬಟ್ ಯಾವುದು ಅಂತ ಹೇಳಂಗಿಲ್ಲ, ಡೈರೆಕ್ಟ್ರ್ ಹೇಳ್ತಾರೆ. ನನಗೆ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಪ್ರಾಸ್ಥೆಟಿಕ್ ಹಾಕಿದ್ದೀನಿ, ಬಟ್ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸು. ಮತ್ತು ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯಾಕಂದರೆ ಕ್ಯಾರೆಕ್ಟರ್ ಬಗ್ಗೆ ಏನು ಹೇಳೋಕ್ಕಾಗದೇ ಇರೋದ್ರಿಂದ ಸದ್ಯಕ್ಕೆ ಇವಾಗ ನಾನು ಮಾತು ಮುಗಿಸ್ತೇನೆ. ಧನ್ಯವಾದಗಳು. ಶ್ರೀನಿಧಿ, ನಿಮ್ ಕ್ಲಾಸಲ್ಲಿ ಮಾತಾಡಿಸ್ತೀನಿ. ಭರತ್, ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಭರತ್ ಅಂತ. ಮುಂಚೆ ಬ್ಲಿಂಕಲ್ಲಿ ಕೆಲಸ ಮಾಡಿದ್ದೆ ಮತ್ತು ಯೋಧನ ಸರ್ದು ಎಲ್ಲೋ ಜೋಗಪ್ಪನಿ ನರಮನೆ ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಕೆಲಸ ಮಾಡಿದ್ದೆ. ಸೊ ಒಂದು ಮುಖ್ಯ ಪಾತ್ರದಲ್ಲಿ ಮೊದಲನೇ ಸತಿ ಈಗ ಬರ್ತಿರೋ ಚಿತ್ರದಲ್ಲಿ ಆ್ಯಕ್ಟ್ ಮಾಡ್ತಿದ್ದೆ. ಸೊ ಇದಕ್ಕೂ ಮುಂಚೆ ಬ್ಲಿಂಕು ಸುಮಾರು ಸಿನಿಮಾದಲ್ಲಿ ಸಣ್ಣ ಸಣ್ಣ ಪಾತ್ರ ಆ್ಯಕ್ಟ್ ಮಾಡಿದ್ದೀನಿ. ಫಸ್ಟು ನಾನು ಥ್ಯಾಂಕ್ಸ್ ಹೇಳಬೇಕು ಶ್ರೀನಿಧಿ ಆ್ಯಂಡ್ ಮತ್ತು ದೀಕ್ಷಿತ್ ಸರ್ಗೆ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ನಮ್ಮನ್ನು ನಂಬಿದ್ದಕ್ಕೆ ಥ್ಯಾಂಕ್ ಯು ನಿಮಗೆ. ಆ್ಯಂಡ್ ಇನ್ನೊಂದು ಈ ಟೈಮಲ್ಲಿ ನನಗೆ ತುಂಬ ನೆನಪಾಗೋದು ಅಂದರೆ 2017 ಅನಿಸುತ್ತೆ. ನಾವೆಲ್ಲ ಆ್ಯಕ್ಚುಲಿ ನಾಟಕ ಮಾಡಿಕೊಂಡು ಥಿಯೇಟ್ರಲ್ಲಿ, ಕಾಲೇಜಲ್ಲಿ ಥಿಯೇಟ್ರ್ ಮಾಡ್ಕೊಂಡು ಬರ್ತಿದ್ದು ಹುಡುಗರು. ಸೊ ಆ 2017ರಲ್ಲಿ ಬಸವನಗುಡಿ ಪೊಲೀಸ್ ಸ್ಟೇಷನಿಂದ ಒಂದು ಸ್ಕೂಲ್ ಇದೆ, ಲೇಡೀಸ್ ಸ್ಕೂಲ್ ಇದೆ. ಅಲ್ಲಿ ರಿಹರ್ಸಲಿಗೆ ಬಿಡ್ತಿದ್ರು ಸ್ಕೂಲ್ ಮುಗಿದ್ಮೇಲೆ. ಓಕೆ, ಸೊ ಅಲ್ಲಿ ಸಂಜೆ ನಮ್ಗೆ 5 ಗಂಟೆ ಮೇಲೆ ರಿಹರ್ಸಲಿಗೆ ಬಿಡ್ತಿದ್ರು. ಸೊ ರಿಹರ್ಸಲ್ ಮುಗಿಸ್ಕೊಂಡು ಅಲ್ಲೊಂದು ಸಣ್ಣ ಕಟ್ಟೆದೆ ನಮ್ಮ ರಿಹರ್ಸಲ್ ಜಾಗಕ್ಕೆ. ಸೊ ಅವತ್ತು ಅಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು ಒಂದು ಸಿನಿಮಾ ಮಾಡಬೇಕು ಅಂತ. ಒಂದೇ ಸಿನಿಮಾ ಮಾಡಬೇಕು, ಸಾಕಲ್ಲ, ಆಮೇಲೆ ಮುಂದಕ್ಕೇನೋ ನೋಡೋಣ ಏನು ಕತೆ ಏನಾಗುತ್ತೋ ಪರವಾಗಿಲ್ಲ. ಜೀವನದಲ್ಲಿ ನಮ್ಮ ಆಸೆ ಏನಿತ್ತು ಅಂದರೆ ಒಂದೇ ಸಿನಿಮಾ ಮಾಡಬೇಕು ಅಂತ. ಸೊ ಅವತ್ತಿಂದ 2017ಇಂದ ಸೊ ಈಗ 2025ವರೆಗೂ ಆ ಹೊಡೆದಾಟ, 0 ಬಜೆಟ್ ಶಾರ್ಟ್ ಫಿಲಮ್ಸು ಮತ್ತು ಎಷ್ಟೋ ಕತೆಗಳು ಪಾಪ ನಿಧಿ ಬರೆದು ಈಗಲೂ ಒಂದು ಮನೇಲಿದೆ. ಅವ್ಯಾವು ನಮ್ಗೆ ಈ ಚಿತ್ರಕ್ಕಾಗಲಿಲ್ಲ. ಸೊ ಅಲ್ಲಿಂದ ಫಾರ್ಮ್ ಆಗಿ ಟೀಮು. ಸೊ ಅವತ್ತು 2017ಅಲ್ಲಿ ಯಾರು ಹುಡುಗರು ನಮ್ಮ ಜೊತೆ ಇದ್ರು ಇವತ್ತು ನೋಡ್ಬೋದು, ಎಲ್ಲರೂ ಇಲ್ಲಿ ಹಿಂದೆನೇ ಇದ್ದಾರೆ. ಸೊ ಒಂದು ಕಾಲೇಜಲ್ಲಿ ಒಂದು ಹುಡುಗರು ಒಂದು ಟೀಮ್ ಮಾಡಿಕೊಂಡು ಅವರೇ ಬೆಸ್ಟ್ ಫ್ರೆಂಡ್ಸ್ ಆಗಿ, ಸೊ ಅವರೇ
ಅಷ್ಟು ಜನನು ಈ ಎಜುಕೇಷನ್ ಫೀಲ್ಡ್ ಬಿಟ್ಟು ಅಷ್ಟು ಜನ ಸಿನಿಮಾಗೆ ಬಂದರೆ ಎಲ್ಲಿರ್ತಾರೆ ಅಂದರೆ ಇವತ್ತು ಈ ಸ್ಟೇಜ್ ಮೇಲೆ ಇರ್ತಾರೆ. ಯಾಕಂದರೆ ನಮಗೆ ಕಾಲೇಜಲ್ಲಿ ಇವರೇ ಬೆಸ್ಟ್ ಫ್ರೆಂಡ್ಸ್ ಆಗಿರೋದ್ರಿಂದ ಬರೋ ಒಂದು ಟ್ರಿಪ್ಗೆ ಹೋಗೋಣ ಅಂದರು ಏನೋ ಮಕ್ಕಳೇ, ಬರೋ ಮನೇಲಿ ಫಂಕ್ಷನ್ ಇದೆ ಅಂದರು ಇವರೇ, ಸರಿ ಆಯ್ತು ಬನ್ನಿ ಸಿನಿಮಾ ಮಾಡೋಣ ಅಂದರು, ಸೊ ಇವರೇ. ಸೊ ಇವ್ರನ್ನೆಲ್ಲ ನಾನು ಇವತ್ತಿಗೆ ಈ ಸ್ಟೇಜ್ ಮೇಲೆ ನೆನೆಸ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭರತ್. ಜೀವನ್ ನೀವು ಮಾತಾಡಿ ಈಗ, ದೀಕ್ಷಿತ್ ಲಾಸ್ಟಿಗೆ ಮಾತಾಡ್ತೀನಿ. ಹಾಯ್, ಎಲ್ರಿಗೂ ನಮಸ್ಕಾರ. ಬಟ್ ನಿಜ ಹೇಳ್ಬೇಕು, ಡೈಲಾಗ್ ಸೂಪರ್ ಆಗಿತ್ತು, ನನ್ನ ಫ್ಯಾನ್ ಆಗೋದು, ಸೂಪರ್ ಆಗಿತ್ತು. ಥ್ಯಾಂಕ್ ಯು. ನಾನು ಇವಾಗ ಬಿಡ್ತೀನಿ ರಿಯಲ್ ಓಜಿ. ಸೊ ಮೊದಲನೇದಾಗಿ ನನ್ನ ಹೆಸರು ಜೀವನ್ ಶಿವಕುಮಾರ್ ಅಂತ. ರಂಗಭೂಮಿ ಮಾಡ್ತಾ ಇದ್ವಿ. ಆ್ಯಕ್ಟಿಂಗ್ ಮಾಡಬೇಕು ಅಂತ ತುಂಬ ಆಸೆಯಿಂದ ಏನಾದರೂ ಮಾಡಬೇಕಲ್ಲ ಅಂತ ನಾನು ತುಂಬ ಜೋಶಲ್ಲಿ ಇರ್ತಾ ಇದ್ದೆ ಯಾವಾಗಲೂ. ಆ ಜೋಶ್ನ ಇನ್ನೂ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗಿದ್ದು ನಮ್ಮ ತಂಡ. ಸೊ ಈ ತಂಡಕ್ಕೆ ಫಸ್ಟ್ ಥ್ಯಾಂಕ್ ಯು ಹೇಳಬೇಕು. ಆಮೇಲೆ ಇಲ್ಲಿ ಹೊಸಬ್ರಿಗೆ ಸಪೋರ್ಟ್ ಮಾಡೋಕ್ಕೆ ಇಷ್ಟು ಜನ ಮೀಡಿಯಾದವರು, ಇಷ್ಟು ಜನ ಗೆಸ್ಟ್ಗಳು, ನೀವೆಲ್ಲ ಬಂದಿರೋದಕ್ಕೆ ತುಂಬ 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 ಥ್ಯಾಂಕ್ಸ್. ಏನು ಹೇಳ್ಬೇಕು ಅಂತ ಫಸ್ಟು ಆ್ಯಕ್ಚುಲಿ ಬ್ಲಿಂಕ್ ಶೂಟಿಂಗ್ ಟೈಮಲ್ಲಿ ನಾವು ಶೂಟ್ ಮಾಡ್ತಾಯಿದ್ವಿ, ಒಂದು ಅಪೂರ್ವ ಮನೆ ಅನ್ನೋ ಸೀಕ್ವೆನ್ಸ್ ಶೂಟ್ ಮಾಡ್ತಾಯಿದ್ವಿ. ನಾನು ಶ್ರೀನಿಧಿ ಅವರು ಮತ್ತು ದೀಕ್ಷಿತ್ ಸರ್ ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ದೀಕ್ಷಿತ್ ಸರ್ ಹೇಳ್ತಾಯಿದ್ರು ಅವ್ರಿಗೆ ಗೊತ್ತಿತ್ತು ನಾವೆಲ್ಲ ಆ್ಯಕ್ಟರ್ ಆಗಬೇಕು ಅಂತ, ಬಟ್ ಅಸೋಸಿಯೇಟ್ ಆಗಿ ಅಲ್ಲಿ ಎಲ್ಲ ಕೆಲಸ, ಪ್ರತಿಯೊಂದು ಕೆಲಸನೂ ನಾವೇ ಮಾಡ್ತಿರೋದ್ರಿಂದ ಅವ್ರಿಗೆ ಗೊತ್ತಿತ್ತು ಇವ್ನು ಆ್ಯಕ್ಟರ್ ಆಗಬೇಕು, ಇವರೆಲ್ಲ ಹುಡುಗರು ಆ್ಯಕ್ಟರ್ ಆಗಬೇಕು ಅಂತ. ಸೊ ಅವ್ರು ಯಾವಾಗಲೂ ಒಂದು ಮಾತಾಡೋರು. ಅವತ್ತಿನ ದಿವಸ ಒಂದು ಮಾತಾಡಿದರು, ನೋಡಪ್ಪಿ ಈಗ ಈ ಕೆಲ್ಸಗಳು ಮಾಡ್ತಾ ಇದ್ದೀರಾ, ಯಾವತ್ತು ಒಳಗಡೆ ಇರೋ ಇದನ್ನು ಕಳ್ಕೊಬೇಡಿ. ಇನ್ನೊಂದು 2-3 ವರ್ಷ ಇಲ್ಲ ಇನ್ನೊಂದು 5 ವರ್ಷಕ್ಕೆ ನೀವು ಆ್ಯಕ್ಟರ್ಗಳಾಗ್ತೀರಾ, ನಿಮಗೂ ಡೈರೆಕ್ಟರ್ಗಳು ಬಂದು ಒಂದಿಷ್ಟೇನೋ ಹೇಳ್ತಾರೆ, ಆಗ ಪ್ರಿಪೇರ್ ಆಗಬೇಕು ಅಂತ. ಸೊ ಆ 5 ವರ್ಷನ ಕಮ್ಮಿ ಮಾಡಿ 1-2 ವರ್ಷಕ್ಕೆ ಮಾಡಿಕೊಟ್ಟಿದ್ದಕ್ಕೆ ಸೊ ಶ್ರೀನಿಧಿ ಅವ್ರಿಗೆ ಮೊದಲನೇ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ದೀಕ್ಷಿತ್ ಸರು, ಆಮೇಲೆ ಭರತ್ ಸಾಗರ್ ಸರ್, ಆಮೇಲೆ ಉಷಾ ಮೇಡಮ್ಮು ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅಷ್ಟೇ, ಥ್ಯಾಂಕ್ ಯು ಎಲ್ರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ. I have a special place for Dikshit in my heart. ಅವರ ಬೆಳವಣಿಗೆ, ಅವ್ರ ಪ್ರೋಗ್ರೆಸ್ ನೋಡಿದ್ದೀನಿ. ಸೊ ಇಟ್ ಮೇಕ್ಸ್ ಮೀ ವೆರಿ ಹ್ಯಾಪಿ ಟು ಬಿ ಇನ್ವಾಲ್ವ್ಡ್ ಇನ್ ದಿಸ್ ಪ್ರಾಜೆಕ್ಟ್ ವಿತ್ ದೀಕ್ಷಿತ್. ಇದರಲ್ಲಿ ಒಂದು ಪಾತ್ರ ಇದೆ, ನೀವು ಮಾಡಬೇಕು ಅಂತ ಹೇಳಿದಾಗ ವಿತೌಟ್ ಅ ಸೆಕೆಂಡ್ ಥಾಟ್ ಐ ಸೆಡ್ ಯೆಸ್. ದಟ್ ಇಸ್ ಮೈ ಲವ್ ಫಾರ್ ಹಿಮ್ ಆ್ಯಂಡ್ ಮೈ ಬ್ಲೆಸ್ಸಿಂಗ್ಸ್ ಫಾರ್ ಹಿಮ್. ತುಂಬ ಸಣ್ಣ ಪಾತ್ರ ಮಾಡಿದ್ದೀನಿ, ಬಟ್ ಲೈಫ್ನಲ್ಲಿ ಫಸ್ಟ್ ಟೈಮ್ ನಾನು ಪ್ರೋಸ್ಥೆಟಿಕ್ಸ್ ಹಾಕ್ಕೊಂಡು ಆ್ಯಕ್ಟ್ ಮಾಡೋವಂಥ ಒಂದು ಅವಕಾಶ ಸಿಕ್ತು. ಸೊ ಹ್ಯಾಪಿ ಫಾರ್ ದ್ಯಾಟ್. ದೀಕ್ಷಿತ್ ಗೇವ್ ಮಿ ದಟ್ ಆಪರ್ಚುನಿಟಿ. ಟೀಸರ್ ನೋಡಿದೆ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇಟ್ ಇಂಡ್ಯೂಸಸ್ ಕ್ಯೂರಿಯಾಸಿಟಿ ಆ್ಯಂಡ್ ತುಂಬ ಫಾಸ್ಟ್ ಪೇಸ್ಡ್ ಆಗಿರುತ್ತೆ ಅನ್ಕೋತೀನಿ. ಲೈಕ್ ದಿ ಅದರ್ ಡೈರೆಕ್ಟರ್ಸ್ ಆ್ಯಂಡ್ ಸೆಲೆಬ್ರಿಟೀಸ್ ಸೆಡ್, ಟೆಕ್ನಿಕಲ್ ಆಸ್ಪೆಕ್ಟ್ಸ್ ತುಂಬ ಸ್ಪಾಟ್ ಆನ್ ಇದೆ, ಸೌಂಡ್ ಎಫೆಕ್ಟ್ಸ್ ಚೆನ್ನಾಗಿದೆ, ಮ್ಯೂಸಿಕ್ ಇಸ್ ಬ್ಲಾಸ್ಟಿಂಗ್. I'm sure it's going to be a real successful roller coaster ride for the viewer. Wishing Dikshit and Srinidhi sir all the very best and kudos to the team. ಯೂಶಲಿ ನಾನು ಹಾರರ್ ಸಿನಿಮಾಗಳು ನೋಡಲ್ಲ, ಏನಕ್ಕಂದರೆ ನಂಗೆ ಹಾರರ್ ಸಿನಿಮಾ ನೋಡಿದಾಗ ಭಯನೇ ಆಗಲ್ಲ. ಸೊ ಮಲ್ಕೊಂಬಿಟ್ಟಿರ್ತೀನಿ ಯೂಶಲಿ ಮಿಡ್ಲಲ್ಲಿ. ಬಟ್ ಈ ಟೀಸರ್ ನೋಡಿದಾಗ ಡೆಫಿನೆಟ್ಲಿ ಒಳ್ಳೆ ಎಲಿಮೆಂಟ್ಸ್ ಇದೆ ಅಂತ ಅನಿಸ್ತು. ಆಮೇಲೆ ಇದರಲ್ಲಿ ಬರೀ ಭಯ ಪಡಿಸೋದು ಒಂದೇ ಅಲ್ಲ, ಡೆಫಿನೆಟ್ಲಿ ಬೇರೆ ತುಂಬ ಇಂಟ್ರೆಸ್ಟಿಂಗ್ ಎಲಿಮೆಂಟ್ಸ್ ನಾನು ನೋಡಿದ್ದೆ. ಅಂದರೆ ಬೇರೆ ಫ್ರೆಂಡ್ಶಿಪ್ಪು ಅಥವಾ ಬೇರೆ ಥೀಮ್ಸ್ನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾರೆ. ಸೊ ಶ್ರೀನಿಧಿ ಅವ್ರದ್ದು ಪ್ರೀವಿಯಸ್ ಸಿನಿಮಾ ಎಲ್ಲ ನೋಡಿದಾಗ ಗೊತ್ತು, ಬರೀ ಇದೊಂದು ಜನನ ಬರೀ ಭಯ ಪಡಿಸೋದಷ್ಟೇ ಅಲ್ಲ, ತುಂಬ ಬೇರೆ ಲೇಯರ್ಸ್ ಇರುತ್ತೆ. ಆಮೇಲೆ ಆ್ಯಕ್ಟಿಂಗ್ ಪರ್ಫಾರ್ಮೆನ್ಸಸ್ಸು ತುಂಬ ಚೆನ್ನಾಗಿತ್ತು. ಯೂಶಲಿ ಟೆಕ್ನಿಷಿಯನ್ಸ್ ತುಂಬ ಓವರ್ ಶ್ಯಾಡೋ ಮಾಡ್ತಾರೆ ಇವ್ರ ಟೀಮಲ್ಲಿ ಈ ಆಡಿಯೋ ವಿಜುವಲ್ಸ್ ಎಲ್ಲ. ಬಟ್ ಡೆಫಿನೆಟ್ಲಿ ಆ್ಯಕ್ಟರ್ಸ್ ಪರ್ಫಾರ್ಮೆನ್ಸ್ ಒಂದು ಏನು ಕಾಣಿಸುತ್ತಲ್ಲ, ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಆಲ್ ದಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನೀವು ಮಾತಾಡಿ. ನಂದೊಂದು ಸಿನಿಮಾ ನೋಡಿದವ್ರು ಏನಂತಾರೆ ಅಂತ ಇತ್ತೀಚೆಗಷ್ಟೇ ಬಿಡುಗಡೆ ಆಯ್ತು ಅಲ್ಲ, ಅದ್ರ ಬಗ್ಗೆ ಎಲ್ಲ ಸಾಕ್ತಾಡ್ರಿ. ಅದನ್ನ OTT ಬಂದಾಗ ನೋಡಿ ಅಂತ ಒಬ್ರು ಉತ್ತರ ಭಾರತದವರು ಒಂದು ಆಡ್ಗೆ ಸಿಕ್ಕಿದ್ರು. ಅವಾಗ ನೋ ಐ ಮೇಡ್ ದಿಸ್ ಫಿಲ್ಮ್ ಅಂತ ಇಂಟ್ರೊಡ್ಯೂಸ್ ಮಾತಾಡ್ತಿರ್ಬೇಕಾದ್ರೆ ಕೈಂಡ್ಲಿ ವಾಚ್ ಇಟ್ಸ್ ಇನ್ ಕನ್ನಡ ಅಂಡ್ ಇಟ್ ಹ್ಯಾಸ್ ಸಬ್ ಟೈಟಲ್ಸ್ ಅಂತಂದಾಗ, ಓ ನೈಸ್ ಕನ್ನಡ ಫಿಲ್ಮ್, ಐ ರೀಸೆಂಟ್ಲಿ ವಾಚ್ಡ್ ಅನದರ್ ಫಿಲ್ಮ್ ವೆರಿ ರೀಸೆಂಟ್ಲಿ, ಐ ಲವ್ಡ್ ಇಟ್ ಅಂತೆಲ್ಲ ಹೇಳಿ ನಿಮ್ಮ ಬ್ಲಿಂಕ್ ಬಗ್ಗೆ ಸಾಕಷ್ಟು ಹೊಗಳಿದ್ರು. ಸೊ ಇಟ್ ಹೆಲ್ಪ್ಸ್ ಅಸ್, ನಾವು ಏನೋ ಮಾಡಿದಾಗ ಯೋರ್ ವರ್ಕ್ಸ್ ಹ್ಯಾವ್ ಹೆಲ್ಪ್ಡ್ ಅಸ್. ಸೊ ನಿಮ್ಮಿಬ್ರು ಕಾಂಬಿನೇಷನ್ ಇನ್ನೊಂದು ಸಿನಿಮಾ ಆಬ್ವಿಯಸ್ಲಿ ಎಲ್ಲರೂ ಹೊಗಳಿರೋ ಎಲ್ಲ ಅದ್ಭುತವಾಗಿ ಬಂದಿದೆ. ಸೌಂಡ್ ಡಿಸೈನ್ ಮತ್ತು ಎಡಿಟ್ ನನಗೆ ಭಾಳ ಇಷ್ಟ ಆಯಿತು. ಐ ಲುಕ್ ಫಾರ್ವರ್ಡ್ ಟು ವಾಚಿಂಗ್ ದಿಸ್ ಇನ್ ಥಿಯೇಟರ್ಸ್. ದಯವಿಟ್ಟು ಥಿಯೇಟರ್ ನೋಡೋಣ, ಇದೆಲ್ಲ ಅಲ್ಲೇ ಮಜಾ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ನೀವು ಹೇಳಿ, ಹೇಗೆ ಅನಿಸ್ತು ಶ್ರೀ ಸರ್? ನಮಸ್ತೆ.
ಶ್ರೀದಿಂದ ಕಾಲ್ ಮಾಡಿ ಹಂಗೆ ಟೀಸರ್ ಅಂದ್ಕೊಟ್ಟು ನಾನು ಟೀಸರ್ ನೋಡ್ಬೇಕಿತ್ತು. ಸುಮಾರು ನಾವು ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಸುಮಾರು ಸರಿ ಹೋದ ವರ್ಷ ರಿಲೀಸ್ ಆಗಿರೋ ಸುಮಾರು ಸಿನಿಮಾಗಳಲ್ಲಿ ಇಂಡಿಯಾದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಯಾವುವು ಅಂತ ಒಂದಷ್ಟು ಲಿಸ್ಟ್ಗಳು ಬರುತ್ತೆ. ಅದ್ರಲ್ಲಿ ನಮ್ಮ ಕನ್ನಡದ್ದು ಬ್ಲಿಂಕ್ ಒಂದು ಸಿನಿಮಾ ಅದ್ರಲ್ಲಿ ಸೇರ್ಕೊಂಡಿರುತ್ತೆ. ಅದೆಲ್ಲ ನೋಡಿದಾಗ ಶ್ರೀನಿಧಿ ಅವರು ನೆನಪಾಕಿ ಖುಷಿ ಆಗುತ್ತೆ ಅವಳ ಫ್ರೆಂಡ್ಸ್ ನಮಗೆ ಅಂತ. ಸೊ ಭಯ ಪಡ್ಸಕ್ ಮಾಡಿದಿರ, ಭಯ ಆಗತ್ತೆ. ಅದೇ ಭಯ ಆದ್ರೆ ಸಿನಿಮಾ ಗೆಲ್ಲುತ್ತೆ. ಮತ್ ನೀವು ಮತ್ತೆ ಮನೆ ತಗೊಳ್ಳಿ ಅಂತ ಹೇಳ್ತೀವಿ. ಟೀಮ್ಗೆ ಕಂಗ್ರಾಚುಲೇಷನ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಹೌದಾ ಸರ್, ಎರಡು ಮಾತುಗಳು. ವಿಡಿಯೋ ಅನ್ನೋದೇ ಒಂದು ಯುನಿಕ್ ಟೈಟಲ್. ನಾವು 6600 ಕಾಲದಿಂದ, MMS ಕಾಲದಿಂದ CD, DVD, ಮೊನ್ನೆ ರೀಸೆಂಟ್ ಪೆನ್ಡ್ರೈವ್ ವರ್ಗೂ ವಿಡಿಯೋ ತನ್ನದೇ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು ಮಾರ್ಕೆಟ್ ಅಂದ್ರೆ ಫಾರ್ ದಿ ಬ್ಯಾಡ್ ರೀಸನ್. ಈ ವಿಡಿಯೋ ಒಂದು ಫುಲ್ ಪ್ಯಾಕೇಜ್ ಇದೆ ಅಂತ ಅನಿಸ್ತು ನೋಡಿದಾಗ. ಟೈಟಲಲ್ಲಿ ಫೋಕಸ್ ಆಗೋದು ನಾನು ಬಹಳಷ್ಟು ಜನ ತಿರುಗಿ ನೋಡೋ ಥರದ್ದು ಎಲಿಮೆಂಟ್ ಇದೆ. ಅಲ್ಲೊಂದು ಕೆಂಪು ಮಾರ್ಕೆಟ್ ಇದ್ದಾರೆ. ನಾನು ಅದನ್ನ ಆಪರೇಷನ್ ಸಿಂಧೂರಾಗಿ ಕರೆಕ್ಟ್ ಮಾಡ್ಕೊಂಡೆ. ಅದ್ರ ಟ್ರೆಂಡ್ ನಡೀತಾ ಇದೆ, ಹಂಗೆ ಪಾಸಿಟಿವ್ ಆಗಿ ತಗೋಣ. ಇಲ್ಲಿ ಬ್ಲಡ್ ಇರ್ಬೋದು ಬಹುಶಃ ಅದು. ತುಂಬಾ ಖುಷಿ ಆಯ್ತು ಇದನ್ನ ನೋಡಿ. ಆಮೇಲೆ ಟೆಕ್ನಿಕಲಿ ಚೆನ್ನಾಗಿದೆ. ಶ್ರೀನಿಧಿ ಬ್ಲಿಂಕಲ್ಲಿ ಪ್ರೂವ್ ಮಾಡಿದ್ರು. ಆಮೇಲೆ ಅವರು ದೆವ್ವ ಎಲ್ಲಿದೆ ಹುಡುಕ್ಬೇಕು ಅಂತೆಲ್ಲ ಹೇಳ್ತಿದಾರಲ್ಲ, ಅವ್ರ ತಂಡನೇ ದೆವ್ವ ತಂಡ. ಅವ್ರದ್ದು ದೆವ್ವ ತರ ಕೆಲಸ ಮಾಡ್ತಾರೆ, ಹಗಲು ರಾತ್ರಿ ಕೆಲಸ ಮಾಡ್ತಾರೆ. ಆಮೇಲೆ ದೆವ್ವ ನೋಡಿದೀರಾ ಅಂತ ನನಗೆ ಬಂದ ತಕ್ಷಣ ಕೇಳಿದ್ರೆ ನಾನೊಂದು ಎಕ್ಸ್ಪೀರಿಯನ್ಸ್ ಹೇಳಿದೆ ಅಲ್ಲಿ. ಸೊ ನನಗೆ ಇಷ್ಟ ಆಯ್ತು. ತಲೆಯಲ್ಲಿ ಹುಳ ಬಿಡುತ್ತೆ, ಎಂಗೇಜಿಂಗ್ ಆಗಿರುತ್ತೆ. ಒಂದು ಇಡೀ ಪ್ಯಾಕೇಜ್ ಸಿನಿಮಾ ನೋಡಿದಾಗ ಮಜಾ ಇರುತ್ತೆ ಅಂತ ಅನಿಸ್ತು. ಸೊ ಇನ್ನು ದೀಕ್ಷಿತ್ ನನಗೆ ತಮ್ಮನಂತ ಗೆಳೆಯ. ನಾಗಿಣಿಯಿಂದ ನಾವು ಕರಿಯರ್ ಶುರು ಮಾಡಿದ್ದು, ಅಂದರೆ ಮೇಜರ್ ಆಗಿ ಅವ್ರಿಗೆ ಬ್ರೇಕ್ ಕೊಟ್ಟಿದ್ದು ನಾಗಿಣಿ, DKD ಅಲ್ಲಿಂದ ಬಂದಿದ್ದು. ಸ್ಟ್ರಗ್ಲಿಂಗ್ ಡೇಸಲ್ಲಿ ನೋಡಿದ್ದೀನಿ. ಇಬ್ಬರು ಅಮ್ಮಂದಿರಿದ್ದಾರೆ, ಉಷಮ್ಮ ಇದ್ದಾರೆ ಮತ್ತು ಅಮ್ಮ ಇದ್ದಾರೆ. ಅವ್ರು ಖುಷಿ ಪಟ್ಟಿರ್ತಾರೆ. ಅಂದ್ರೆ ನಿರ್ದೇಶಕ, ಒಬ್ಬ ನಟ ನಿರ್ದೇಶಕನಾಗೋದು ಅಥವಾ ಒಬ್ಬ ನಟ ನಿರ್ಮಾಪಕನಾಗೋದು ಅವ್ನ ಕಂಫರ್ಟ್ ಝೋನ್ನ ಬಿಟ್ಟು ಬಂದು ಮಾಡ್ಬೇಕಾಗತ್ತೆ. ಅವನು ಆಕ್ಟಿಂಗ್ ಆದ ಆರಾಮಾಗಿ ಹೋಗಿ ಮಾಡಿ ಬಂದ್ಬಿಡ್ತಾರೆ, ತಲೆ ಬಿಸಿ ಇಲ್ಲ. ರಿಸ್ಕ್ ತಗೊಳ್ಳೋ ಕೆಲಸನ ದೀಕ್ಷಿತ್ ಮಾಡಿದ್ದಾರೆ. ದೀಕ್ಷಿತ್ ಯಾವತ್ತಿಗೂ ನಾನು ಗಮನಿಸ್ದಂಗೆ ಕಂಫರ್ಟ್ ಹಿಂದೆ ಹೋಗಿಲ್ಲ. ಅವರು ಕಂಫರ್ಟ್ಗೆ ಚಾಲೆಂಜ್ ಮಾಡಿಕೊಂಡು ಬೇರೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ. ಸೊ ಮನೆ ತಗೋಬೇಕಂದಿರೋ ದುಡ್ಡಲ್ಲಿ ಸಿನಿಮಾ ಮಾಡ್ತೀನಿ ಅಂತ ಹೇಳಿದಾರಲ್ಲ, ಈ ಸಿನಿಮಾ ನಿಮಗೆ ನೀವು ಅನ್ಕೊಂಡಿದ್ದಕ್ಕಿಂತ ದೊಡ್ಡ ಮನೆ ಕೊಡಿಸುತ್ತೆ. ಒಳ್ಳೇದಾಗ್ಲಿ. ಆಮೇಲೆ ಇಡೀ ವಿಡಿಯೋ ನನಗಿಷ್ಟ ಆಯ್ತು. ಅಂದ್ರೆ ಅದು ಬಹಳ ಇಂಪಾರ್ಟೆಂಟ್. ನಾನು ಯೂಶಲಿ ಹಾರರ್ ಸಿನಿಮಾ ನೋಡಕ್ ಹೋಗಲ್ಲ, ಬೇಡ ಸವಾಸ ಅಂತ ಸುಮ್ಮನಿರ್ತೀನಿ. ಬಟ್ ನೋಡ್ಬೇಕನ್ನಿಸ್ತು. ಅಲ್ಲಿಗೆ ಇಡೀ ತಂಡ ಗೆದ್ದಿದೆ. ಎಲ್ಲರೂ ಇಂಡಿವಿಜುವಲ್ ಆಗಿ ಹೇಳಕ್ಕಾಗಲ್ಲ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಪ್ರದೀಪ್ ಸರ್, ನೀವು ಹೇಳಿ. ಕನ್ನಡ ಇಂಡಸ್ಟ್ರಿಯ ಪರಿಸ್ಥಿತಿ ಸದ್ಯ ಮಟ್ಟಿಗೆ ಚೆನ್ನಾಗಿಲ್ಲ ಅಂತ ಸುಮಾರು ಜನ ಸುಮಾರು ರೀತಿಯಲ್ಲಿ ಹೇಳಿದ್ದೆಲ್ಲ ಕೇಳಿಸ್ಕೊಂಡಿರ್ತೀರಿ ನೀವು. ಬಟ್ ದೆನ್ ನಾನು ಮುಂಚೆ ಎಲ್ಲ ಕಡೆನೂ ಹೇಳ್ಕೊಳ್ತಾ ಇದ್ದೀನಿ ದಟ್ ನೋ, ಕನ್ನಡ ಇಂಡಸ್ಟ್ರಿ ಮಲಗಿದೆ ಅಥವಾ ಇನ್ನೊಂದಾಗಿದೆ ಅನ್ನೋ ಒಂದು ವಿಚಾರನ ತಲೆಯಿಂದ ತೆಗೆದಾಕ್ಬಿಡಿ. ಬಿಕಾಸ್ ಇಟ್ ಇಸ್ ಇನ್ ದಟ್ ಮೆಟಮಾರ್ಫಿಸಿಸ್ ಸ್ಟೇಜಲ್ಲಿದೆ. ಸೊ ಎಲ್ಲರೂ ಕುಕ್ಕೂರಿನ ಒಳಗಡೆ ಸೇರ್ಕೊಂಡ್ಬಿಟ್ಟಿದೆ ಅಂತ ಎಲ್ಲ ಹೇಳ್ಕೊಂಡು ಅದರಿಂದ ಹೊರಗಡೆ ಬರೋಲ್ಲ ಅಂತ ಎಲ್ಲ ಯೋಚನೆ ಮಾಡ್ತಿದ್ದಾರೆ. ನೋ, ಇಟ್ ಇಸ್ ಗೋಯಿಂಗ್ ಟು ಕಮ್ ಔಟ್ ವಿತ್ ಮೋಸ್ಟ್ ಬ್ಯೂಟಿಫುಲ್ ಕಲರ್ಸ್ ಆ್ಯಂಡ್ ಒನ್ ಆಫ್ ದ ಕಲರ್ಸ್ ಇಸ್ ದಿಸ್ ವಿಡಿಯೋ. It's a commendable job, Srinidhi. Like, you know, I always ನನ್ನ ಮರ್ಫಿ ಸಿನಿಮಾದ ಪ್ರಮೋಷನ್ಸ್ ಮಾಡ್ಬೇಕಾದ್ರೂ ಐ ವಾಸ್ ಆಲ್ವೇಸ್ ಬೀನ್ ಲೈಕ್ ಯು ನೋ ಇವ್ರನ್ನ ತುಂಬಾ ಕೇಸ್ ಸ್ಟಡಿ ಥರ ನಾನು ಕನ್ಸಿಡರ್ ಮಾಡಿದ್ದೆ. ಬಿಕಾಸ್ ಅಂಥ ಒಂದು ಪುಟ್ಟ ಸಬ್ಜೆಕ್ಟ್ನ ಇಟ್ಕೊಂಡು ಅಂತ ಒಂದು ಅದ್ಭುತವಾದಂಥ ಸಬ್ಜೆಕ್ಟ್ನ ಇಟ್ಕೊಂಡು ಒಂದು ಪುಟ್ಟ ಟೀಮ್ನ ಇಟ್ಕೊಂಡು ಆ ರೀತಿ ಅದನ್ನು ರೀಚ್ ಮಾಡೋವಂಥ ಒಂದು ಸಣ್ಣ ವಯಸ್ಸಿನ ಹುಡುಗ, ಹಿ ಈಸ್ ಆಲ್ವೇಸ್ ಒಂದು ಮಾದರಿಯಾಗಿ ಉಳ್ಕೋತಾನೆ. And ಅದಕ್ಕೆ ಸಪೋರ್ಟ್ ಮಾಡ್ರು ದೀಕ್ಷಿತ್ ಮ್ಯಾನ್, ಐ ಹ್ಯಾವ್ ಬೀನ್ ಆಲ್ವೇಸ್ an admirer of you. I'll work with you. So ಹೀಗೆ ಹೇಳ್ತಾ, and I'm extremely happy to see something which is so beautiful and so what do you say, captivating. I'm really honored to be here amidst all these people, beautiful people. Thank you so much. Jai Karnataka. ಥ್ಯಾಂಕ್ ಯು ಪ್ರದೀಪ್ ಸರ್. ಚಿದಾನಂದ್ ಅವರೇ, ನಿಮ್ಮ ಎರಡು ಮಾತು. ನಮಸ್ಕಾರ ಎಲ್ರಿಗೂ. ಕಂಗ್ರ್ಯಾಚುಲೇಷನ್ ಟೀಮ್. ನಿಮ್ಮನ್ನ ನೋಡಿದ್ರೇ ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಎವ್ರಿ ಒನ್ ನೋಸ್ ಆ್ಯಂಡ್ ಐ ನೋ ಶ್ರೀನಿಧಿ ವಾಟ್ ಕೈಂಡ್ ಆಫ್ ಅ ಸಿನಿಫೈಲ್ ಆ್ಯಂಡ್ ಅ ಪ್ಯಾಷನೆಟ್ ಫಿಲ್ಮ್ ಮೇಕರ್ ಯು ಆರ್. ಲಾಸ್ಟ್ ಫಿಲ್ಮ್ ಸೈಫೈ ಜಾನರಿಂದ ನಾವು ಯು ಆರ್ ಕಮಿಂಗ್ ಟು ಅ ಹಾರರ್ ಫೌಂಡ್ ಫುಟೇಜ್ ಜಾನರ್. ಆ್ಯಂಡ್ ದಿಸ್ ಕ್ಯಾನ್ ಬಿ ಓನ್ಲಿ ಹ್ಯಾಪನ್ ಟು ಹ್ಯಾವ್ ಅ ಟೀಮ್ ಅರೌಂಡ್ ಯು. ನಾನು ಫಸ್ಟ್ ನಿಮ್ಮನ್ನ ನೋಡಿದ್ದೆ ಆ್ಯಂಡ್ ನಿಮ್ಮ ಥ್ರೂ ನಾನು ನಿಮ್ಮ ಟೀಮ್ನ ನೋಡ್ತಾ ಇದ್ದೀನಿ. ಯು ಹ್ಯಾವ್ ವಂಡರ್ಫುಲ್ ಎಡಿಟರ್ಸ್, ಸೌಂಡ್ ಡಿಸೈನರ್ಸ್ ಆ್ಯಂಡ್ ಆ್ಯಕ್ಟರ್ಸ್ ಆ್ಯಂಡ್ ADs. ಆ್ಯಂಡ್ ದೀಕ್ಷಿತ್ ಸರ್, ನೀವು ಫಸ್ಟು ಫೇಸ್ ಆಗಿ ಬಂದ್ರಿ ಲಾಸ್ಟ್ ಫಿಲ್ಮ್. ನಾವು ಯು ಆರ್ coming as a producer.
you are not just backing this film, you are backing the future filmmakers here. So I am so happy for you. And this is not just a film. ಇನ್ನು ಮುಂದೆ ತುಂಬಾ ಬರುತ್ತೆ ಅಂತ ಅನ್ಕೋತೀನಿ. ಅಂಡ್ ರನ್ ಕಂಟಿನ್ಯೂ ಆಗಲಿ ಬ್ಲಿಂಕ್ ಥ್ರೂ ಇಂದ ಈ ಫಿಲ್ಮ್ ಥ್ರೂ. ಕಂಗ್ರ್ಯಾಚುಲೇಷನ್ಸ್.